ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಉಗ್ರ ಕೃತ್ಯ. ಹೋಟೆಲ್ನಲ್ಲಿ ಊಟಕ್ಕೆ ಹೋದವರು ಒಂದು ಕ್ಷಣ ನರಕವನ್ನೇ ನೋಡಿದ್ದ ಪ್ರಕರಣ. ಇದೀಗ ಬಾಂಬ್ ಹಾಕಿ ಬಿಲದಲ್ಲಿ ಇಲಿಗಳಂತೆ ಅಡಗಿ ಕೂತಿದ್ದ ನರ ರಕ್ಕಸರು ಅಂಧರಾಗಿದ್ದಾರೆ. ಕೆಫೆಯಲ್ಲಿ ಸ್ಫೋಟಿಸಿ ತಲೆಮರೆಸಿಕೊಂಡಿದ್ದ ನರ ಹಂತಕರನ್ನ ಎನ್ಐಎ ಖೆಡ್ಡಾಗಿ ಬೀಳಿಸಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ದು ಇದೇ ಮುಸಾವಿರ್ ಶಾಜಿನ್. ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ತನಿಖಾ ತಂಡಗಳ ದಿಕ್ಕು ತಪ್ಪಿಸಿ ಎಸ್ಕೇಪ್ ಆಗಿದ್ದ ಉಗ್ರ. ಹೀಗೆ ತಲೆಮರೆಸಿಕೊಂಡು ಇಲಿಯಂತೆ ಬಿಲದಲ್ಲಿ ಅಡಗಿ ಕೂತಿದ್ದ ಉಗ್ರ ಮುಸಾವಿರ್ ಶಾಜಿನ್ಗಾಗಿ ಎನ್ಐಎ ಅಧಿಕಾರಿಗಳು ಹುಡುಕಾಟ ನಡೆಸಿದ್ರು. ಸುಳಿವು ಕೊಟ್ಟವರಿಗೆ ಬಹುಮಾನ ನೀಡುವುದಾಗಿ ಘೋಷಿಸಿ ಮಾನವ ಕುಲಕ್ಕೆ ಕಂಟಕವಾಗಿರೋ ಕ್ರಿಮಿಗಳಿಗೆ ಬಲೆ ಬೀಸಿದ್ರು. ಹೀಗೆ ಉಗ್ರರ ಜಾಡು ಹಿಡಿದು ಹೊರಟಿದ್ದ ರಾಷ್ಟ್ರೀಯ ತನಿಖಾ ತಂಡದ ಕೈಗೆ ಬಾಂಬ್ ಬ್ಲಾಸ್ಟ್ ಕ್ರಿಮಿ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಕೋಲ್ಕತ್ತಾದಲ್ಲಿ ಅಡಗಿ ಕೂತಿದ್ದ ಉಗ್ರನನ್ನ ಎನ್ಐಎ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಜೊತೆಗೆ ಮೋಸ್ಟ್ ವಾಂಟೆಡ್ ಉಗ್ರ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಕೂಡ ಅರೆಸ್ಟ್ ಆಗಿದ್ದಾನೆ. ತಮ್ಮ ಮೂಲ ಹೆಸರನ್ನ ಬದಲಿಸಿಕೊಂಡಿದ್ದ ಉಗ್ರರು ಕೋಲ್ಕತ್ತಾದಲ್ಲಿ ವಾಸ್ತವ್ಯ ಹೂಡಿರೋ ಮಾಹಿತಿ ಎನ್ಐಎಗೆ ಸಿಕ್ಕಿತ್ತು. ಬಾಂಬರ್ ಮುಸಾವಿರ್ ಜೊತೆ ಉಗ್ರ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ನಕಲಿ ದಾಖಲೆ ನೀಡಿ ಪೂರ್ವ ಮಿಡ್ನಾಪುರ ದಿಗಾದಲ್ಲಿ ವಾಸ್ತವ್ಯ ಹೂಡಿರೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಹೀಗೆ ಉಗ್ರರ ಮಾಹಿತಿ ತಿಳಿತಾ ಇದ್ದಂತೆ ಇವತ್ತು ಬೆಳಗ್ಗೆ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ರು. ಹೀಗೆ ಬೆಳಗಿನ ಜಾವ 2:30 ಸುಮಾರಿಗೆ ಉಗ್ರರು ವಾಸವಿದ್ದ ಮನೆಯ ಮೇಲೆ ಎನ್ಐಎ ತಂಡ ದಾಳಿ ನಡೆಸಿದೆ. ಈ ವೇಳೆ ನಿದ್ದೆಯಲ್ಲಿದ್ದ ಇಬ್ಬರು ಉಗ್ರರನ್ನ ಎನ್ಐಎ ತಂಡ ಬಂಧನ ಮಾಡಿದೆ. ಬಾಂಬ್ ಸ್ಫೋಟದ ಆರೋಪಿ ಮುಸಾವಿರ್ ಜೊತೆ ಮಾಸ್ಟರ್ ಮೈಂಡ್ ಮತೀನ್ ತಾಹಾನನ್ನು ಅರೆಸ್ಟ್ ಮಾಡಿದೆ. ಇನ್ನು ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿ ಎನ್ಐಎ ತಂಡಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ, ಪಶ್ಚಿಮ ಬಂಗಾಳ, ತೆಲಂಗಾಣ, ಕೇರಳ ಮತ್ತು ಪ್ರಮುಖವಾಗಿ ಕರ್ನಾಟಕ ಪೊಲೀಸರು ಕೂಡ ಸಹಕಾರ ನೀಡಿದ್ರು ಅಂತ ತಿಳಿದು ಬಂದಿದೆ. ಇನ್ನು ಬಂಧನದ ಬಳಿಕ ಇಬ್ಬರು ಉಗ್ರರನ್ನ ಎನ್ಐಎ ಅಧಿಕಾರಿಗಳು ವೈದ್ಯಕೀಯ ತಪಾಸಣೆಗೆ ಕರೆದೊಯ್ದಿದ್ರು. ಬಳಿಕ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಿದ್ರು. ಇನ್ನು ಮುಸಾವಿರ್ ಮತ್ತು ಮತೀನ್ ತಾಹಾನ ಬೆಂಗಳೂರಿಗೆ ಕರೆತಂದು ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಶಿವಕುಮಾರ್ ಜೊತೆ ಚಂದ್ರಶೇಖರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.